ಹೋಟೆಲ್ ಅಸೋಸಿಯೇಷನ್ ಅವರು ಕ್ಲಿಯರ್ ಆಗಿದ್ದಾರೆ, ನಾವು ನೈತಿಕ ಬೆಂಬಲವನ್ನು ಅಷ್ಟೇ ಕೊಡ್ತೀವಿ ಅಂತ. ಇನ್ನು ಶನಿವಾರ ಮನೆಯಿಂದ ಹೊರ ಹೋಗುವ ಮುನ್ನ ಎಚ್ಚರದಿಂದ ಇರಬೇಕು. ಕಾರಣ ಬಂದ್ ಹಿನ್ನೆಲೆ ರಸ್ತೆಗೆ ಆಟೋಗಳು ಇಳಿಯಲ್ಲ. ಆಟೋಗೆ ಅವಲಂಬಿತರಾಗಿರೋರು, ಓಲಾ ಉಬರ್ಗೆ ಡಿಪೆಂಡ್ ಆಗಿರೋರು ಬಂದ್ ದಿನ ಇವೆಲ್ಲವೂ ಕೂಡ ಸಿಗೋದಿಲ್ಲ. ಬೇರೆ ಅನ್ಯ ಮಾರ್ಗಗಳನ್ನ ನೀವು ಹುಡುಕೋಬೇಕಾಗತ್ತೆ. ಬಂದ್ಗೆ ಓಲಾ ಉಬರ್ ಟ್ಯಾಕ್ಸಿ ಈಗಾಗಲೇ ಅಸೋಸಿಯೇಷನ್ ಬೆಂಬಲವನ್ನು ಘೋಷಣೆ ಮಾಡಿದೆ. ಆ ದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ನಾವು ಆಟೋವನ್ನಾಗಲಿ ಓಲಾ ಉಬರ್ ವಾಹನವನ್ನಾಗಲಿ ರಸ್ತೆಗೆ ಇಳಿಸಲ್ಲ ಅಂತ ಹೇಳಿರೋದ್ರಿಂದಾಗಿ ನೀವು ಸಾಮಾನ್ಯವಾಗಿ ಡಿಪೆಂಡ್ ಆಗಿರ್ತೀರಿ. ಕೆಲಸ ಕಾರ್ಯಗಳಿಗೆ ಹೋಗಬೇಕು ಅಂತಂದಾಗ ಆಟೋನ ಹಿಡಿಯೋದು, ಇದು ಎಚ್ಚರಿಕೆಯಿಂದಿರಿ. ಮಾರ್ಚ್ 22ನೇ ತಾರೀಕು ಇವರೆಲ್ಲರೂ ಕೂಡ ಬಂದ್ಗೆ ಬೆಂಬಲ ಕೊಡ್ತಾ ಇರೋದ್ರಿಂದ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ವ್ಯವಸ್ಥೆಗಳಿರಲ್ಲ. ಇರೋ ಪರಿಸ್ಥಿತಿ ಏನು ಗೊತ್ತಾ, ಒಗ್ಗಟ್ಟು ಅನ್ನೋದು ಎಲ್ಲರಲ್ಲೂ ಇರಬೇಕು. ಸುಮ್ಮನೆ ನಾವೊಬ್ಬರು ನಿಂತ್ಕೊಳ್ಳೋದು, ನಾವೊಬ್ಬರು ಸೇರೋದು, ಆಯಿತಾ, ನಾವು ಸ್ಟ್ರೈಕ್ ಮಾಡ್ತೀವಿ, ನಾವು ತೋರಿಸ್ತೀವಿ ಅನ್ನೋದಕ್ಕಿಂತ ಪ್ರತಿಯೊಬ್ಬರಲ್ಲೂ ಇರಬೇಕು ಒಗ್ಗಟ್ಟು ಅನ್ನೋದು. ಬೆಂಬಲ ನಾವು ಆಲ್ರೆಡಿ ನಾವು ಚಾಲಕರ ಒಂದ ಮೇಲೆ ಬೆಂಬಲ ಕೊಡಲೇಬೇಕು. ಕೊಡ್ತೀವಿ ಅನ್ನೋದಲ್ಲ, ಕೊಡಲೇಬೇಕು. ಪ್ರತಿಯೊಬ್ಬರು ಕೊಡಲೇಬೇಕು. ಅದು ಅವ್ರವ್ರ ಅಭಿಪ್ರಾಯ. ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ. ನಾವು ಚಾಲಕರು ಅಂದಮೇಲೆ ನಾವು ಬೆಂಬಲ ಕೊಟ್ಟೇ ಕೊಡ್ತೀವಿ. ಭಾಗಿಯಾಗ್ತೀವಿ. ಶನಿವಾರ ಕರ್ನಾಟಕ ಬಂದ್ ಮಾಡಿರೋದು ಸೋಮವಾರ ಮಾಡಬೇಕಾಗಿತ್ತು. ಸೋಮವಾರ ಮಾಡ್ತಾಯಿದ್ರೆ ಸ್ವಲ್ಪ ಗೌರ್ಮೆಂಟ್ಗೇನೋ ಲಾಸ್ ಆಗ್ತಾಯಿತ್ತು, ಏನೋ ಅವ್ರಿಗೆ ಗೊತ್ತಾಗ್ತಾಯಿತ್ತು. ಶನಿವಾರ ಹೆಂಗಾದ್ರೂ ಹಾಫ್ ಡೇನೇ ರಜಾನೇ ಇರೋದು, ಸೆಕೆಂಡ್ ಸಾಟರ್ಡೆ ಬರುತ್ತೆ, ಏನು ಪ್ರಶ್ನೆ ಇಲ್ವಲ್ಲ. ಸೋಮವಾರ ಮಾಡಿದರೆ ಸ್ವಲ್ಪ ಅವ್ರಿಗೆ ಗೊತ್ತಾಗುತ್ತೆ ಟೋಟಲ್ ಗೌರ್ಮೆಂಟ್ಗೆ ಎಷ್ಟು ಲಾಸ್ ಆಗಿತ್ತು ಅಂತ. ಅದು ಹೇಳೋರು ನಾವು ಭಾಗಿಯಾಗ್ತೀವಿ ಅಲ್ಲ, ಮೆರವಣಿಗೆಯಲ್ಲಿ ಅಟೆಂಡ್ ಆಗಬೇಕು. ಸರ್, ನಮ್ಮಲ್ಲಿ ಅಂದರೆ ಆ ಥರ ಏನಿಲ್ಲ. ಈಗ ಆಟೋ ಸರ್ಕಲ್ ಇದೆ. ಈಗ ಆಟೋ ಮೇನ್ ಅವರು ಏನಂತಾರೆ ಅದಕ್ಕೆ ನಾವು ಬೆಂಬಲ ಇರ್ತೀವಿ. ಅವರು ಇಲ್ಲ ಈಗ ಅವ್ರು ಕ್ಲೋಸ್ ಮಾಡಿದ್ರೆ ನಾವು ಕ್ಲೋಸ್ ಮಾಡ್ತೀವಿ, ಇಲ್ಲ ಅವ್ರು ರನ್ನಿಂಗ್ ಹಿಡಿದ್ರೆ ನಾವು ರನ್ನಿಂಗ್ ಮಾಡ್ಕೊಡ್ತೀವಿ. ಇನ್ನೂ ಕನ್ಫರ್ಮೇಷನ್ ಏನೂ ಬಂದಿಲ್ಲ. ಕನ್ಫರ್ಮೇಷನ್ ಯಾವ ಥರ ಬರುತ್ತೆ ಆ ಥರ ಮಾಡ್ತೀವಿ.